ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವರು ಸುಮ್ಮನೆ ಸೋತು ಹೋಗುವ ವ್ಯಕ್ತಿಗಳಲ್ಲ. ಹೊರಗಿನಿಂದ ನೋಡಿದಾಗ ಅವರು ಶಾಂತವಾಗಿ ಯಾರೊಂದಿಗೂ ಹೆಚ್ಚು ಮಾತನಾಡದೆ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗುವರಂತೆ ಕಾಣಬಹುದು. ಆದರೆ ಅವರ ಮನಸ್ಸಿನ ಒಳಗೆ ನಡೆಯುತ್ತಿರುವ ಹೋರಾಟವನ್ನು ಅವರಿಗೆ ಮಾತ್ರ ಗೊತ್ತು. ಈ ಸಣ್ಣವಾದ ಸಮಸ್ಯೆಗಳು ಕೂಡ ಅವರಿಗೆ ದೊಡ್ಡದಾದ ಆಳವಾದ ಪ್ರಭಾವವನ್ನು ಬೀರುತ್ತದೆ. ತಮ್ಮ ಕೆಲಸವನ್ನು ತಾವು ಎಷ್ಟೇ ಗಂಭೀರವಾಗಿ ಶ್ರದ್ಧೆಯಿಂದ ಮಾಡಿದರೂ ಕೂಡ ಸಮಸ್ಯೆಗಳು ಅವರನ್ನು ಹುಡುಕಿಕೊಂಡು ಬರ್ತಾ ಇರುತ್ತೆ. ಆದರೆ ಅವರ ಮನಸ್ಸಿನ ಒಳಗೆ ನಡೆಯುತ್ತಿರುವಂತಹ ಹೋರಾಟವನ್ನು ಯಾರೂ ಕೂಡ ಗಮನಿಸೋಕೆ ಸಾಧ್ಯವಿಲ್ಲ. ಅದು ಅವರಿಗೆ ಮಾತ್ರ ತಿಳಿದಿರುತ್ತೆ. ಒಂದು ಸಣ್ಣ ಸಮಸ್ಯೆಯನ್ನು ಬಹಳ ಆಳವಾಗಿ ಯೋಚಿಸುವ ಸ್ವಭಾವ ಕನ್ಯಾ ರಾಶಿಯವರದಾಗಿರುತ್ತೆ. ಅದಕ್ಕಾಗಿಯೇ ಕೆಲವೊಮ್ಮೆ ಒಳ್ಳೆಯ ಅವಕಾಶಗಳು ಎದುರಿಗೆ ಬಂದರೂ ಕೂಡ ಹೆಚ್ಚು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವಿಳಂಬವಾಗುತ್ತೆ. ಕನ್ಯಾ ರಾಶಿಯ ಅಧಿಪತಿ ಬುಧ. ಆದ್ದರಿಂದ ಬುದ್ಧಿವಂತಿಕೆ, ಮಾತಿನ ಚಾತುರ್ಯ, ವಿಶ್ಲೇಷಣಾ ಶಕ್ತಿ ಮತ್ತು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವ ಗುಣ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇವರು ಏನನ್ನಾದರೂ ಸುಲಭವಾಗಿ ನಂಬೋದಿಲ್ಲ. ಒಮ್ಮೆ ನಂಬಿದರೆ ಮಾತ್ರ ಆ ವ್ಯಕ್ತಿಗಾಗಿ ಸಾಕಷ್ಟು ತ್ಯಾಗ ಮಾಡ್ತಾರೆ. ಆದರೆ ಇದೇ ಕಾರಣದಿಂದ ಕೆಲವೊಮ್ಮೆ ನಂಬಿದವರಿಂದಲೇ ನೋವು ಅನುಭವಿಸುವ ಪರಿಸ್ಥಿತಿ ಎದುರಾಗಬಹುದು. ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ಸಂಗತಿ ಏನಂದರೆ ಇವರಿಗೆ ಯಶಸ್ಸು ಬಹಳ ಬಾರಿ ನಿಧಾನವಾಗಿ ಬರುತ್ತದೆ. ಮೊದಲ ಪ್ರಯತ್ನದಲ್ಲೇ ಎಲ್ಲವೂ ಸಿಗಬೇಕು ಎನ್ನುವುದು ಇವರ ಜೀವನದ ನಿಯಮವಲ್ಲ. ಅನೇಕ ಪರೀಕ್ಷೆಗಳು, ವಿಳಂಬಗಳು, ನಿರೀಕ್ಷೆಗಳು ಮತ್ತು ಅನುಭವಗಳ ನಂತರ ಅವರ ಜೀವನದಲ್ಲಿ ಸ್ಥಿರತೆ ನಿರ್ಮಾಣವಾಗುತ್ತದೆ. ಆದರೆ ಒಮ್ಮೆ ಜೀವನದ ದಿಕ್ಕು ಸರಿಯಾದ ಮೇಲೆ ಹಿಂದೆ ಅನುಭವಿಸಿದ ಕಷ್ಟಗಳೇ ಮುಂದೆ ಇವರಿಗೆ ದೊಡ್ಡ ಶಕ್ತಿಯಾಗುತ್ತದೆ. ಇನ್ನು ದೈವಿ ರಕ್ಷಣೆಯ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗಿ ಬುಧನ ಅನುಗ್ರಹದ ಜೊತೆಗೆ ಮಹಾವಿಷ್ಣುವಿನ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತದೆ. ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನೀವು ಯೋಚನೆ ಮಾಡಬೇಕು, ದೇವರನ್ನ ಪ್ರಾರ್ಥನೆ ಮಾಡಬೇಕು. ಏನೇ ಒಂದು ಒಳ್ಳೆಯದನ್ನ ಮಾಡ್ತಾ ಇದ್ರೂ ಕೂಡ ನಿಮಗೆ ಆಗಸ್ಟ್ ತಿಂಗಳು ದೊಡ್ಡ ಗಂಡಾಂತರ ಕಾದಿದೆ. ಅದು ಕೇವಲ ನಿಮ್ಮ ಶತ್ರುಗಳ ಕಾರಣದಿಂದಾಗಿರುತ್ತೆ. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ನಾಶವನ್ನು ಬಯಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಕುಟುಂಬದವರಲ್ಲೇ ಒಬ್ಬರಾಗಿದ್ದು ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಒಟ್ಟಾರೆಯಾಗಿ ಹೆಸರಿನ ಒಬ್ಬ ವ್ಯಕ್ತಿ ಮಹಿಳೆಯ ಜೊತೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಮಹಿಳೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಯಸ್ತಿದ್ದಾರೆ. ಏಕೆಂದರೆ ಸ್ನೇಹಿತರೆ, ಕನ್ಯಾ ರಾಶಿಯವರ ದೊಡ್ಡ ಶಕ್ತಿ ಅವರ ಬುದ್ಧಿ, ಅವರ ಮಾತು ಮತ್ತು ದೊಡ್ಡ ದುರ್ಬಲತೆ ಕೂಡ ಅದೇ ಆಗಿರುತ್ತೆ. ಏಕೆಂದರೆ ಒಂದು ವಿಷಯವನ್ನು ಅಗತ್ಯಕ್ಕಿಂತ ಹೆಚ್ಚು ಯೋಚನೆ ಮಾಡಿದಾಗ ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ. ಇದು ಆಗುತ್ತದೆಯೋ ಇಲ್ಲವೋ ಎನ್ನುವಂತಹ ಸಂದೇಹಗಳು ಮೂಡುತ್ತದೆ. ನಾನು ತೆಗೆದುಕೊಳ್ಳುತ್ತಿರುವ ನಿರ್ಧಾರ ಸರಿಯೋ ತಪ್ಪೋ ಎಂಬ ಪ್ರಶ್ನೆಗಳು ಅವರನ್ನು ಹಿಂದೆ ಸರಿಯುವಂತೆ ಮಾಡ್ಬೋದು. ಆದ್ದರಿಂದ ಮುಂದಿನ ದಿನದಲ್ಲಿ ಇವರು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ಪ್ರತಿಯೊಂದು ನಿರ್ಧಾರವು ಪರಿಪೂರ್ಣವಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟರೆ ಅದೇ ಯಶಸ್ಸಿನ ಆರಂಭವಾಗಬಹುದು. ಕೆಲವೊಮ್ಮೆ ನೀವು ಹಿಂದೆ ಸರಿಸಿದಂತಹ ಅವಕಾಶ ಬೇರೆಯವರು ತೆಗೆದುಕೊಂಡು ಯಶಸ್ಸನ್ನು ಗಳಿಸಿದಾಗ ನೀವು ಕಣ್ಣೀರಿಡುವಂತಹ ಪ್ರಮೇಯ ಬರದೇ ಇರಬಹುದು. ಇನ್ನು ಶತ್ರುಗಳ ವಿಚಾರಕ್ಕೆ ಬಂದರೆ ಕೆಲವೊಮ್ಮೆ ಹೆಸರಿನ ಮೊದಲ ಅಕ್ಷರವನ್ನು ಆಧರಿಸಿ ಯಾರನ್ನಾದರೂ ನಿಮ್ಮ ಜೀವನದಲ್ಲಿ ನೀವು ತುಂಬಾ ನಂಬಿ ಮೋಸ ಹೋಗಿರ್ಬೋದು. ಅಥವಾ ನೀವು ನಂಬಿಕೆ ಇಟ್ಟಂತಹ ವ್ಯಕ್ತಿ ನಿಮಗೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಿರ್ಬೋದು ದೊಡ್ಡ ದ್ರೋಹವನ್ನು ಮಾಡಿರಬಹುದು. ಅವರು ನಿಮ್ಮ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಅಸ್ತ್ರವಾಗಿ ಬಳಸಬಹುದು. ಆದ್ದರಿಂದಾಗಿ ಸ್ನೇಹಿತರೆ, ಅತಿಯಾದ ಸ್ಪರ್ಧಾತ್ಮಕ ಮನೋಭಾವದ ನಿಮ್ಮ ಯಶಸ್ಸು ಸಹಿಸಲಾಗದ ಕೆಲವೊಂದಿಷ್ಟು ವ್ಯಕ್ತಿ ನಿಮ್ಮ ವೈಯಕ್ತಿಕ ವಿಚಾರವನ್ನು ತಿಳಿದುಕೊಂಡು ಬಳಸಿಕೊಳ್ಳುವ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ತುಂಬಾ ಮುಖ್ಯ. ಕೆಲವೊಮ್ಮೆ ಜ್ಯೋತಿಷದ ನಂಬಿಕೆಯ ಪ್ರಕಾರ ಈ ರಾಶಿಯವರಿಗೆ R ಮತ್ತು P ಅಕ್ಷರದಿಂದ ಆರಂಭವಾಗುವ ಹೆಸರುಗಳಿರುವಂತಹ ವ್ಯಕ್ತಿಗಳೊಂದಿಗೆ ಕನ್ಯಾ ರಾಶಿಯವರಿಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅಷ್ಟೇ ಅಲ್ಲದೆ ಅವರು ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಸ್ವಂತ ಸಂಬಂಧಿಕರೇ ಆಗಿರ್ಬೋದು, ನಿಮ್ಮ ಯಶಸ್ಸನ್ನು ನೋಡಿ ಸಹಿಸಲಾಗದೆ ನಿಮ್ಮ ವಿರುದ್ಧ ಯಾವುದೇ ರೀತಿಯ ಕೆಟ್ಟ ವಾಮಾಚಾರಗಳನ್ನು ಮಾಡಿಸ್ಬೋದು. ಈ ಭವಿಷ್ಯವಾಣಿಯ ನಿರ್ಧಾರದ ಮೇಲೆ ನೀವು ಅಂತಹ ಅಕ್ಷರದವರಿದ್ದರೆ ಅವರ ನಡವಳಿಕೆ, ಮಾತು, ಉದ್ದೇಶ ಮತ್ತು ನಿಮ್ಮೊಂದಿಗೆ ಅವರ ವರ್ತನೆಯ ನಿಜವಾದ ಒಂದು ಸೂಚನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಹೇಳುತ್ತಿರುವಂತಹ ವ್ಯಕ್ತಿ ಅವಾಗ ಗಮನಿಸಿ ನೋಡಿ. ನೀವು ನಿಮ್ಮ ಯಶಸ್ಸನ್ನು ಕಂಡಾಗ ಅವರ ಮುಖ ಸಪ್ಪಗಾಗುತ್ತೆ. ನೀವು ದುಃಖದಲ್ಲಿದ್ದಾಗ ಅವರ ಮುಖದಲ್ಲಿ ಮಂದಹಾಸ ಇರುತ್ತೆ. ಬಾಯಿ ಮಾತಿಗೆ ಮಾತ್ರ ನಾನು ನಿನ್ನ ಜೊತೆ ಇದ್ದೇನೆ ಎನ್ನುವಂತಹ ವ್ಯಕ್ತಿ ಅವರಾಗಿರ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರೇ, ಯಾರನ್ನಾದರೂ ನಿಮ್ಮವರು ಅಂತ ನೀವು ಅಂದುಕೊಳ್ಳುವಾಗ ಮೊದಲು ಅವರ ಪೂರ್ವಾಪರ ಯೋಚನೆ ಮಾಡಬೇಕು. ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು. ಯಾರಾದರೂ ನಿಮ್ಮನ್ನು ನಿರಂತರವಾಗಿ ಕೆಳಕ್ಕೆ ಇಳಿಯುತ್ತಿದ್ದರೆ ನಿಮ್ಮ ರಹಸ್ಯವನ್ನು ಅವರಿಗೆ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಿದ್ದರೆ ಅಥವಾ ನಿಮ್ಮ ನಿರ್ಧಾರವನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ಟರೆ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಉತ್ತಮ. ಪ್ರತಿಯೊಬ್ಬರನ್ನು ಶತ್ರು ಎಂದು ಭಾವಿಸೋದು ಅಗತ್ಯವಿಲ್ಲ. ಆದರೆ ಖಂಡಿತವಾಗಿ ನಿಮ್ಮ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿರ್ತಾರೆ. ನಿಮ್ಮನ್ನು ಎಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು, ಯಾವ ರೀತಿ ಸೋಲಿಸಬೇಕು ಎಲ್ಲವನ್ನ ತಿಳಿದುಕೊಂಡಿರ್ತಾರೆ. ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ತರಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯವನ್ನು ಗೆಲ್ಲಬೇಕು. ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಯೋಜನೆಯನ್ನು ಮಾಡಬೇಕು. ಮೂರನೇದಾಗಿ ಯಾರಿಗೆ ಎಷ್ಟು ವೈಯಕ್ತಿಕ ಮಾಹಿತಿ ಕೊಡಬೇಕು ಅನ್ನೋದನ್ನು ತಿಳ್ಕೋಬೇಕು. ನಾಲ್ಕನೇದಾಗಿ ನಿಮ್ಮ ಕೆಲಸದಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಡುವ ಅಭ್ಯಾಸವಿದ್ದರೆ ಅದನ್ನು ಬದಲಾಯಿಸಿ. ಕೆಲಸ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಡುತ್ತೆ.
ಆದ್ದರಿಂದಾಗಿ ಸ್ನೇಹಿತರೆ, ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಹಂತದ ನಂತರ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಎಂಬ ಭಾವನೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಏಕೆಂದರೆ ಅನುಭವಗಳು ಹೆಚ್ಚಾದಂತೆ ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು, ಯಾವ ಅವಕಾಶವನ್ನು ಹಿಡಿದುಕೊಳ್ಬೇಕು, ಯಾವ ಅವಕಾಶವನ್ನು ಬಿಟ್ಟು ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ, ಎಲ್ಲವನ್ನು ಕೂಡ ಕಂಡುಕೊಳ್ಳುವ ಸಮಯ ಈಗ ನಿಮಗೋಸ್ಕರ ಶುರುವಾಗ್ತಾ ಇದೆ. ಕೊನೆಯದಾಗಿ ನೀವು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೈ ಸತ್ಯ ಅಂದರೆ, ನೀವು ನಂಬಿದಂತಹ ಎಲ್ಲ ವ್ಯಕ್ತಿಗಳು ನಿಮ್ಮನ್ನು ನಡು ನೀರಿನಲ್ಲಿ ಕೈ ಬಿಡ್ತಾರೆ. ನೀವು ನಂಬಿದಂಥ ಆತ್ಮವಿಶ್ವಾಸ, ದೈವಿ ಶಕ್ತಿ ನಿಮ್ಮನ್ನು ಕೊನೆಯವರೆಗೂ ಜೊತೆಗೆ ನಿಂತು ಗುರಿ ಮುಟ್ಟುವ ತನಕ ನಿಮ್ಮನ್ನು ಕೈ ಬಿಡೋದಿಲ್ಲ ಎನ್ನುವಂತಹ ಮಾತು ನಿಮಗೆ ಅರ್ಥವಾಗುತ್ತೆ. ಈ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ನೀವು ಸಮಯವನ್ನು ಕೊಡ್ಕೊಳ್ಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ನಿಮ್ಮ ಜೀವನದ ದೈವಿ ರಕ್ಷಣೆಗೆ ನೀವು ಕೃತಜ್ಞರಾಗಿರಬೇಕು. ಆ ನಂಬಿಕೆಗಳು ನಿಮ್ಮ ಧೈರ್ಯ ಮತ್ತು ಒಳ್ಳೆಯ ಕಾರ್ಯಗಳೊಂದಿಗೆ ಸೇರಿದಾಗ ದೇವರು ನಿಮ್ಮ ಪರವಾಗಿಲ್ಲ, ಸಮಸ್ಯೆಗಳನ್ನು ತೆಗೆದು ಹಾಕ್ತಾನೆ ಎನ್ನುವುದಕ್ಕಿಂತ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ ಮತ್ತು ಸರಿಯಾದ ದಾರಿಯಲ್ಲಿ ಸಿಗುತ್ತದೆ ಎನ್ನುವಂತಹ ಪ್ರಾರ್ಥನೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಎಷ್ಟೇ ಕಷ್ಟಗಳಿದ್ದರೂ ಅದನ್ನೇ ನಿಮ್ಮ ಅಂತಿಮ ಭರವಸೆ ಅಥವಾ ಭವಿಷ್ಯ ಎಂದು ಭಾವಿಸಬೇಡಿ. ನಿಮ್ಮ ಬುದ್ಧಿ, ಪರಿಶ್ರಮ, ಶಾಂತ ಸ್ವಭಾವ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಮುಂದಿನ ಜೀವನವನ್ನು ಬದಲಾಯಿಸಬಲ್ಲವು. ನಿಮ್ಮನ್ನು ಕೆಳಕ್ಕೆ ಎಳೆಯುವವರನ್ನು ಗುರುತಿಸಿ, ಆದರೆ ಭಯದಿಂದ ಎಲ್ಲರನ್ನ ಶತ್ರು ಎಂದು ನೋಡಬೇಡಿ. ನಿಮ್ಮ ದಾರಿಯಲ್ಲಿ ನೀವು ದೃಢವಾಗಿ ನಿಂತುಕೊಂಡರೆ ಎಂಥದೇ ಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಹಿಂದಿನ ಕಷ್ಟವೇ ನಿಮಗೆ ನಾಳೆಯ ಅನುಭವ ಆಗುತ್ತೆ. ಈ ಅನುಭವವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗಿ ಬದಲಾಗಬಹುದು. ಇಂತಹ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಸಮಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಬಹಳಷ್ಟು ಅದೃಷ್ಟವಂತರಾಗ್ತಾರೆ, ಧೈರ್ಯವಂತರಾಗ್ತಾರೆ, ಬುದ್ಧಿವಂತರಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆದರೆ ಅವರ ಶತ್ರುಗಳು ಅದಕ್ಕಿಂತ ಹೆಚ್ಚಿನ ಬುದ್ಧಿವಂತರಾಗಿರ್ತಾರೆ. ಅಂಥವ್ರನ್ನ ಕಂಡುಹಿಡಿದು ಸುಲಭದ ಮಾತಲ್ಲ. ಆದರೆ ಆ ಕೆಲಸವನ್ನು ನೀವು ಈ ಒಂದು ತಿಂಗಳಿನ 20ನೇ ತಾರೀಕಿನ ಒಳಗೆ ಕಂಡುಹಿಡಿಬೇಕು ಮತ್ತು ಅವರಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಇಲ್ಲವಾದರೆ ಅವರು ಕೊಡುವಂತಹ ನರಕ ಮತ್ತು ತೊಂದರೆಗಳನ್ನು ಯಾರೂ ತಪ್ಪಿಸೋಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ನಡೀಬಹುದು ಮತ್ತು ದೊಡ್ಡ ದೊಡ್ಡ ಗಂಡಾಂತರಗಳು ನಿಮ್ಮನ್ನು ಸುತ್ತುವರಿಬೋದು. ಆ ಒಂದು ಅಕ್ಷರದ ನಾವು ತಿಳಿಸಿರುವಂತಹ ಅಕ್ಷರದ ವ್ಯಕ್ತಿಯಿಂದ ನೀವು ಬಹಳಷ್ಟು ಎಚ್ಚರವಾಗಿರಿ. ಆರ್ ಅಥವಾ ಪಿ ಅಕ್ಷರದಿಂದ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದರೆ ಅಂಥವರಿಂದ ದೂರ ಇರೋದು ತುಂಬಾ ಮುಖ್ಯ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.